ಸೆನ್ಸಸ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕಡೆ ಸರ್ಕಾರನೇ ಎದುರಿಸುವ ಒಂದು ಕಡೆ ನಡೀತಾ ಇದೆ. ಪ್ರಬಲ ಸಮುದಾಯಗಳು ಸರ್ಕಾರನೇ ಎದುರಿಸುವ ತಂತ್ರಗಾರಿಕೆಯನ್ನೇ ತಗೊಂಡಿದ್ದಾರೆ. ಕೆಲವೊಂದು ಕಡೆ ನಾವುಗಳು ಹಿಂದುಳಿದ ಅಲ್ಪಸಂಖ್ಯ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಹಾಗೂ ಈಡಿಗ ಸಮುದಾಯ ಈ ವರದಿಯನ್ನು 17ನೇ ತಾರೀಕು ಮಂಡನೆ ಆಗಬೇಕು. ಮಂಡನೆ ಆದ ಮೇಲೆ ಮಂಡನೆ ಆಗುವುದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಯಾವುದೂ ಕಾರಣಕ್ಕೂ ಕೂಡ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿಗಳು ಹಿಂದಕ್ಕೆ ಸರಿದಂದರೆ, ಆ ಮುಂದೆ ಇಟ್ಟ ದಿಟ್ಟ ಹೆಜ್ಜೆಯನ್ನೇ ಹಿಂದೆ ತಗೊಂಡಂದರೆ ರಾಜ್ಯದ ಹಿಂದುಳಿದ ಅಲ್ಪಸಂಖ್ಯ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಭಾಳ ದೊಡ್ಡ ಅನ್ಯಾಯವನ್ನು ತಾವು ಮಾಡ್ತೀರಿ. ಅದನ್ನ ಜೊತೆ ತಾವು ಈ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾನು ಕೇಳುತ್ತೇನೆ, ನೀವುಗಳು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನು ಹೇಳಿದಿರಿ? ಜಾತಿ ಸೆನ್ಸಸ್ ಮಾಡಿಕೊಂಡು ನಾವು ಅದನ್ನೇ ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ನೀವು ಮಾತನ್ನು ಕೊಟ್ಟಿದ್ದೀರಿ ಕರ್ನಾಟಕದ 7 ಕೋಟಿ ಜನರಿಗೆ. ಮತ್ತು ಅವತ್ತು ನೀವು ವಿರೋಧ ಮಾಡದೆ ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಇವತ್ತು ಯಾಕೆ ಜಾತಿ MLAಗಳದವರು ಮೀಟಿಂಗ್ ಕರೀತಾ ಇದ್ದೀರಿ? ಯಾರನ್ನ ಎದುರಿಸ್ಕೊಟ್ಟಿದ್ದ ಇದ್ರೀಗ? ಅದಕ್ಕೋಸ್ಕರ ನಾವು ಈ ವರದಿ ಸಂಪೂರ್ಣವಾಗಿ ಸರಿ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಅದರಲ್ಲಿ ನ್ಯೂನತೆಗಳಿರ್ತವೆ, ಲೋಪದೋಷಗಳು ಇದ್ದೇ ಇರ್ತದೆ. ಇವತ್ತು ಈಡಿಗ ಸಮುದಾಯ 15 ಲಕ್ಷ ಅಂತ ಹೇಳಿಕೊಂಡಿದ್ದಾರೆ. ಅದೆಂಥ ಮೂರ್ಖತನ! 15 ಲಕ್ಷ, ನಾವು 40 ಲಕ್ಷ, ಅದೊಂದೊಂದು ಒಬ್ಬರೂ ಕೂಡ ಕಮ್ಮಿ ಆಗುವುದಿಲ್ಲ ಅಂತಕ್ಕಂಥ ಅಂಕ ಸಂಖ್ಯೆ ನಮ್ಮ ಕಡೆ ಇದ್ದಾವೆ. ಇವತ್ತು ರಾಜ್ಯದ ಪ್ರಬಲ ಸಮುದಾಯ ಹೇಳ್ತೀವಿ ನಾವೇ ಸಪ್ರೇಟ್ ಸರ್ವೆ ಮಾಡುತ್ತೀವಿ ಅಂತ. ಆದರೆ ನಾವು ಇವತ್ತೊಂದೇ ಸರ್ವೆ ಮಾಡ್ತಾ ಇದ್ದೀವಿ. ನಾವು ಸರ್ವೆ ಈಗ ವಿಮಾನ ಮಟ್ಟಿಯಲ್ಲಿ ಇವತ್ತು ನಾವೇ ಹೋಗ್ತಾ ಇದ್ದೀವಿ. ಖುದ್ದು ರಾಜ್ಯದ ಸರ್ವೆ ನಾವು ಈಗ ನಿಮ್ಮ ಜೊತೆ ಮಾತನಾಡಿದ ಮೇಲೆ ಅಲ್ಲಿಗೆ ಹೋಗ್ತೀವಿ. ಇವತ್ತು ನಾವೇ ಸರ್ವೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಪ್ರಾರಂಭ ಮಾಡಿಕೊಂಡು ರಾಜ್ಯಾದ್ಯಂತ ನಾವು ಕೂಡ ಸರ್ವೆ ಮಾಡುತ್ತೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಇಟ್ಟ ಹೆಜ್ಜೆ ಯಾವುದೂ ಕಾರಣಕ್ಕೂ ಕೂಡ ಹಿಂದೆ ತೆಗೆದುಕೊಳ್ಳಬಾರ್ದಂತ ಮೊದಲನೇದು. ಎರಡನೇದು, 160 ಕೋಟಿಗಿಂತ ಹತ್ರ 200 ಕೋಟಿ ಖರ್ಚು ಮಾಡಿ ಈ ಜಾತಿ ಸೆನ್ಸಸ್ಸನ್ನು ಮಾಡಿದೆ. ಯಾರ ದುಡ್ಡುದು? ಯಾರ್ದೋ ದುಡ್ಡು? ಎಲ್ಲಮ್ಮನ ಜಾತ್ರೆ ಅಂತಂದಾಗ 1,35,000 ಟೀಚರ್ಗಳನ್ನೇ ನೀವು ಇಟ್ಕೊಂಡು ಮಾಡಿಸಿದ್ದೀರಿ. 6 ವಾರದಲ್ಲಿ 42 ದಿನದೊಳಗಡೆ ಮುಗಿಸಿದ್ದೀರಿ. 3,500 ಮೇಲ್ವಿಚಾರಕರ ಜೊತೆ ಚರ್ಚೆ ಮಾಡಿಕೊಂಡು ಇವತ್ತು ನೀವು ಆ ಮನವಿ ಇದೆಲ್ಲ ತೊಗೊಂಡ್ಬಂದಿದ್ದೀರಿ. ಅದಕ್ಕೆ ಸರ್ಕಾರ ಎದುರುವ ಪ್ರಶ್ನೆ ಇಲ್ಲ. ಆದರೆ ನನಗಿದರಲ್ಲಿ ಒಂದು ಅನುಮಾನ ಇದೆ. ಈಗ ವೀರಪ್ಪ ಮೊಯ್ಲಿ 2009ನೇ ಇಶ್ಯೂಲ್ಲಿ ಇದು ಜಾತಿ ಸೆನ್ಸಸ್ ಮಾಡಬೇಕು ತಗೊಳ್ಬೇಕು ಅಂತ ಬಂದಾಗ ರಾಹುಲ್ ಗಾಂಧಿಯವರು ಬಿಡಲಿಲ್ಲ. ಸೋನಿಯಾ ಗಾಂಧಿಯವರು ಸಂಸತ್ತಲ್ಲಿ ವಿರೋಧ ಮಾಡಿದರು. ಆದರೆ ಈಗ 1 ವರ್ಷದ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ಮಾತೆತ್ತಿದ್ರೆ ಜಾತಿ ಸೆನ್ಸಸ್ ಹೇಳ್ತಾರೆ. ಅದಕ್ಕೆ ನನಗೊಂದು ಅನುಮಾನ ಇದೆ. ಈ ಜಾತಿ ಸೆನ್ಸಸ್ಸನ್ನೇ ತಂದು ಮುಖ್ಯಮಂತ್ರಿಗಳನ್ನೇ ಇಕ್ಕಟ್ಟಲ್ಲಿ ಸಿಗಿಸಿ ಅವರ ರಾಜೀನಾಮೆಯನ್ನು ಪಡೆದು DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಹುನ್ನಾರೋ ಕೂಡ ಇದನ್ನ ಹಿಂದೆ ನಡೆದಿದೆಯಾ ಅಂತಕ್ಕಂಥದ್ದು ನಮಗೆ ಇವತ್ತು ಅನುಮಾನವನ್ನೇ ಕಾಡುತ್ತಾ ಇದೆ. ಯಾಕಂದರೆ UPA ಸರ್ಕಾರ 10 ವರ್ಷ ಕಂಟಿನ್ಯೂ ಇದ್ದು ಆವಾಗ ಜಾತಿ ಸೆನ್ಸಸ್ ನೆನಪಿದ್ದಿಲ್ವಾ? 47ನ ಅನಂತರ ಸುಮಾರು ವರ್ಷಗಳು ನೀವೇ ಆಡಳಿತ ಮಾಡಿದಿರು, ಏನು ನೀವು ಮಾಡಲಿಲ್ಲ. 1931 ಬ್ರಿಟಿಷರು ಮಾಡಿದ ಆ ಜಾತಿ ಸೆನ್ಸಸ್ ಆಗಿದ್ದ ಅನಂತರ ಇವತ್ತು ಮಾಡಿದ 2012 ಮಾಡಿದ್ದಾರೆ. ಸುಮಾರು 15 ವರ್ಷ ಆಯಿತು. ಈ 15 ವರ್ಷದಲ್ಲಿ ಮಾಡಿ ವರದಿ ಬರಲಿ. ವರದಿ ತಪ್ಪು ಸರಿನೋ ಅದು ಯಾಕೆ ಈ ರಾಜ್ಯದ ಪ್ರಬಲ ಸಮುದಾಯದವರು ಯಾಕೆ ಎದುರ್ತಾ ಇದ್ದಾರೆ ಅಂದರೆ ಭಯಪಡುವ ಅವಶ್ಯಕತೆಯೇ ಇಲ್ಲ ಎಲ್ಲಿಯೂ ಕೂಡ. ಇವತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತವರ ಹಕ್ಕುಗಳನ್ನೇ ಬೇರೆ ಬೇರೆ ರೂಪದಲ್ಲಿ ಪ್ರಬಲ ಸಮುದಾಯಗಳು ಕಸ್ಕೊಂಡಿರೋದು ಕೂಡ ನಾವು ಇವತ್ತು ನೋಡುತ್ತಾ ಇದ್ದೀವಿ. ಈ ರಾಜ್ಯದ ಎಜುಕೇಷನ್ ಸಿಸ್ಟಮ್, ವಿದ್ಯಾಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು ಇವತ್ತು ಎಲ್ಲಿದೆ? ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಯಾವುದೂ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಹಿಂದಕ್ಕೆ ಸರಿಬಾರದು. ಅವರವರ ಸಮುದಾಯ ಸೆನ್ಸಸ್ ಮಾಡಬೇಕಾದ ಹಾಗೇ ಆಗಲಿ. ನಾವು ಕೂಡ ಈಡಿಗರು ಕೂಡ ಸಪ್ರೇಟಾಗಿ ಇವತ್ತು ಇವತ್ತು ಏನು ಕಾಣ್ತಾ ಇದೆ ಅದರಲ್ಲಿ ಕೆಲವೊಂದು ಧರ್ಮಗಳ ಉಪಪಂಗಡಗಳನ್ನೇ ಒಟ್ಟಿಗೆ ಸೇರಿಸಿ ಘೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಲಿಂಗಾಯತ ಸಮುದಾಯದಲ್ಲಿ 104 ಜಾತಿ ಇದ್ದಾವೆ, ಅವ್ರನ್ನ ಬೇರೆ 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 ಒಡೆದಾಕಿ ಮಾಡತಕ್ಕಂಥದ್ದು. ಈಡಿಗರಲ್ಲಿ ನಾವು 25 ಒಳಪಂಗಡ ಇದೆ. ಈಡಿಗರು ಬೇರೆ, ಬಿಲ್ಲವರು ಬೇರೆ, ನಾಮಧಾರಿಗಳು ಬೇರೆ, ಈ ಥರ ಆಗಬಾರದು. ಒಳಪಂಗಡದಲ್ಲಿ ಎಷ್ಟು ಇದ್ರೂ ಕೂಡ
ಒಕ್ಕಟ್ಟಾಗಿ ಸೇರಿಸಿಕೊಂಡು ಜಾತಿ ಗಣತೆಯನ್ನು ಹೊರಗಡೆ ತರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತವರು, ಹಿಂದುಳಿದ ವರ್ಗ ಕೂಡ ಇದರಿಂದ ಅನ್ಯಾಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ತಾವು ಈ ರಾಜ್ಯದ ಜನರಿಗೆ ಎಲ್ಲರಿಗೂ ಮಾತು ಕೊಟ್ಟಿದ್ದೀರಿ. ಅದಕ್ಕೆ ಯಾರ ಬೆದರಿಕೆಗೂ ಕೂಡ ಬಗ್ಗಬೇಡಿ. ನಿಮ್ಮ ಹಿಂದೆ ಈ ರಾಜ್ಯದ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಭಾಗಗಳು ನಿಮ್ಮ ಜೊತೆ ನಿಂತಿದ್ದೀವಿ. ಮತ್ತು ಲೋಪದೋಷಗಳು ನ್ಯೂನತೆಗಳು ಬಂದಾಗ ನಾವು ಅದನ್ನೇ ಪರಿಶೀಲನೆ ಮಾಡೋಣ, ಅದನ್ನೇ ಸರಿಪಡಿಸೋಣ. ಇದನ್ನೇ ವಿಷಯ ಮಾತಾಡ್ತಕ್ಕಂಥದ್ದು. ಅಲ್ಲ, ನಿಮ್ಮ ಸಮಾಜದ ಸಚಿವರು ಇದ್ದಾರೆ, ಅವ್ರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತಂದು? ಯಾಕಂದ್ರೆ ಲಿಂಗಾಯತ ಒಕ್ಕಲಿಗೆ ಎಲ್ಲ ಶಾಸಕರು ಸಚಿವರು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ನಾನು ಹೇಳ್ತೀನಲ್ಲ, ಈಡಿಗ ಸಮುದಾಯದ ಆಡಳಿತ ಪಕ್ಷದಲ್ಲಿ 6 ಜನ ಇದ್ದಾರೆ ಇವತ್ತು. 6ರಲ್ಲಿ ಒಬ್ಬರು ಮಂತ್ರಿ ಇದ್ದಾರೆ, ಇನ್ನು 2 MLCಗಳಿದ್ದಾರೆ, ಉಳಿದವರು MLA ಕೂಡ ಇದ್ದಾರೆ. BJP ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ಜನ ಇದ್ದಾರೆ, ಒಬ್ಬ MP ಇದ್ದಾರೆ, ಇಬ್ಬರು ಎಲ್ಲರೂ ಕೂಡ ಮೌನಿ ಭಾವಗಳಾಗಿ ಕೂತಿದ್ದಾರೆ. ಮಧು ಬಂಗಾರಪ್ಪನಂದು ಕೂಡ ಮಾತು ಬಾಯೇ ತೆಗೆಯೋದಿಲ್ಲ. ಅದಕ್ಕೆ ಸಮುದಾಯದ ಕೋಟೆ ಅವ್ರಿಗೂ ಬೇಕು, ಸಮುದಾಯದ ಓಟು ಬೇಕು, ಸಮುದಾಯ ಬೇಡ ಅಂತಕ್ಕಂಥದ್ದು ಇವರ ನಿಲುವು. ಹಾಗಾಗಿ ನಮ್ಮ ಸಮುದಾಯದ ಸ್ವಾರ್ಥಿಗಳಾಗಿರ್ತಕ್ಕಂಥವ್ರನ್ನೇ ಕೂಡ ಈ ಸಮುದಾಯ ಮುಂದಿನ, ಯಾಕಂದರೆ ಎಲ್ಲರೂ ಮೀಟಿಂಗ್ ಕರೀತಾ ಇದೆ, ಎಲ್ಲರೂ ಸಭೆ ಸಮಾರಂಭಗಳು ಮಾಡುತ್ತಾ ಇದೆ. ನಾನೂ ಕೂಡ ಮೀಟಿಂಗ್ ನಾಳೆ ಬ್ಯಾಂಗ್ಳೂರಲ್ಲಿ ಈಡಿಗ ಸಮುದಾಯದ ಇವತ್ತು ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದೇನೆ, ಎಲ್ಲ MLAಗಳದ್ದು ಕರೀತಾ ಇದ್ದೇನೆ. ಇಲ್ಲವಾದರೆ ನೀವು ಈ ಸಮುದಾಯದ ಶಾಸಕರುಗಳು ಮಂತ್ರಿಗಳಿಗೂ ಕೂಡ ಈ ಸಮುದಾಯ ನಿಮಗೆ ಕ್ಷಮೆ ಕೊಡುವುದಿಲ್ಲ. ನಿಮ್ಮನ್ನೇ ಮುಂದಿನ ಎಲೆಕ್ಷನ್ಗಳು ತಿರಸ್ಕಾರ ಮಾಡತಕ್ಕಂಥದ್ದು ಆಗುತ್ತೆ. ಅದು ಆಗಬೇಡ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳುತ್ತಾ ಇದ್ದೀನಿ. ಇದನ್ನು ನನ್ನ ಮಾತು. ಮತ್ತು ಎರಡನೇ ಒಂದು ಹೇಳಿಬಿಡ್ತೀನಿ. ಮಾನ್ಯ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ನಮ್ಮ ಭಾಳ ಆತ್ಮೀಯರು. ಆ ಸ್ವಾಮೀಜಿಗೆ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಅವರವರಿಗೆ ಹೇಳ್ತಾರಲ್ಲ, ಕುಲಕ್ಕೆ ಕುಲಮೂಲ, ಹೊಲಕ್ಕೆ ಕುಂಡೆತ್ ಮೂಲ ಅಂತ ಹೇಳ್ತಾರಲ್ಲ, ನನಗೂ ಮಾಡಿದ್ದಾರೆ. ನಮ್ಮಲ್ಲಿ ಒಬ್ಬ ಇದೇ ಥರ ಮಾತಾಡೋರು. ಹಾಗಾಗಿ ಯಾವುದೂ ಸ್ವಾಮೀಜಿಗಳಾಗಲಿ, ಆ ಸ್ವಾಮೀಜಿಗಳ ಕಷ್ಟ ಬಹಳ ದೊಡ್ಡದಿದೆ. ಆ ಸ್ವಾಮೀಜಿಗಳನ್ನೇ ಒಂಟಿಯಾಗಿ ಮಾಡತಕ್ಕಂಥದ್ದು, ಅವರನ್ನೇ ತೇಜೋವಧ ಮಾಡತಕ್ಕಂಥದ್ದು, ಅವರ ಮೇಲೆ ಆರೋಪ ಮಾಡತಕ್ಕಂಥದ್ದು ಯಾವ ರಾಜಕಾರಣಿಗಳಿಗೂ ಅದು ಭೂಷಣವಲ್ಲ. ಒಂದು ವೇಳೆ ನೀವು ಇದೇ ರೀತಿಯಲ್ಲಿ ಸಾಧು ಸಂತರನೆ, ಅದು ಯತ್ನಾಳ್ ಆಗಲಿ, ವಿಜಯಾನಂದ ಕಾಶ್ಯಪರವಾಗಲಿ, ಮಧು ಬಂಗಾರಪ್ಪ ಅವರಾಗಲಿ, ಇವರೆಲ್ಲರಿಗೂ ಕೂಡ ಇದೆ ಸ್ವಾಮೀಜಿಗಳ ಮೇಲೆ ಬಂದು ಮಾತನಾಡತಕ್ಕಂಥದ್ದು. ನಿಮಗೆ ಬೈಯೋಕ್ಕೂ ನಿಮಗೆ ಎಲೆಕ್ಷನ್ ಬಂದಾಗ ಸ್ವಾಮೀಜಿಗಳು ಬೇಕು, ಅಲ್ಲಾತ ಸಮಯದಲ್ಲಿ ಸ್ವಾಮೀಜಿಗಳು ಬಾಯಿ ಓಪನ್ ಮಾಡೋ, ಸುಮ್ಮನೆ ಇಲ್ಲಿಯೋ ಒಂದು ಕಡೆ ಕುತ್ಕೋಬೇಕು ಅಂತ. ಹಾಗಾಗಿ ಇದೇ ರೀತಿಯಲ್ಲಿ ಅದು ಯಾವುದೋ ಸಮುದಾಯದ ಸ್ವಾಮೀಜಿಗಳಾಗಲಿ, ಯಾವ ಸಮುದಾಯದ ಸ್ವಾಮೀಜಿಗಳನ್ನೇ ಏಕವಚನದಲ್ಲಿ ಮಾತನಾಡಿದರೆ, ಅವ್ರಿಗೆ ಮಾನಸಿಕವಾಗಿ ನೋವುಂಟು ಮಾಡಿದರೆ, ನಾಳೆ ರಾಜ್ಯಾದ್ಯಂತರ ಇರುವ ಸ್ವಾಮೀಜಿಗಳ ಬೀದಿಯಲ್ಲಿ ಇಳಿದು ಮಠವನ್ನು ತೊಲಗಿ ಮತ್ತೆ ಬೇರೆ ಕೆಲಸ ನಾವು ಮಾಡಬೇಕಾಗುತ್ತೆ ಅನ್ನೋದು ಕೂಡ ಈ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸೆನ್ಸಸ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕಡೆ ಸರ್ಕಾರನೇ ಎದುರಿಸುವ ಒಂದು ಕಡೆ ನಡೀತಾ ಇದೆ. ಪ್ರಬಲ ಸಮುದಾಯಗಳು ಸರ್ಕಾರನೇ ಎದುರಿಸುವ ತಂತ್ರಗಾರಿಕೆಯನ್ನೇ ತಗೊಂಡಿದ್ದಾರೆ. ಕೆಲವೊಂದು ಕಡೆ ನಾವುಗಳು ಹಿಂದುಳಿದ ಅಲ್ಪಸಂಖ್ಯ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಹಾಗೂ ಈಡಿಗ ಸಮುದಾಯ ಈ ವರದಿಯನ್ನು 17ನೇ ತಾರೀಕು ಮಂಡನೆ ಆಗಬೇಕು. ಮಂಡನೆ ಆದ ಮೇಲೆ, ಮಂಡನೆ ಆಗುವುದಕ್ಕೆ ನಾವು ಸ್ವಾಗತ ಮಾಡುತ್ತೇವೆ. ಯಾವುದೂ ಕಾರಣಕ್ಕೂ ಕೂಡ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿಗಳು ಹಿಂದಕ್ಕೆ ಸರಿದಂದರೆ, ಆ ಮುಂದೆ ಇಟ್ಟ ದಿಟ್ಟ ಹೆಜ್ಜೆಯನ್ನೇ ಹಿಂದೆ ತಗೊಂಡಂದರೆ ರಾಜ್ಯದ ಹಿಂದುಳಿದ ಅಲ್ಪಸಂಖ್ಯ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಭಾಳ ದೊಡ್ಡ ಅನ್ಯಾಯವನ್ನು ತಾವು ಮಾಡ್ತೀರಿ. ಅದನ್ನ ಜೊತೆ ತಾವು ಈ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾನು ಕೇಳುತ್ತೇನೆ, ನೀವುಗಳು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ, ಜಾತಿ ಸೆನ್ಸಸ್ ಮಾಡಿಕೊಂಡು ನಾವು ಅದನ್ನೇ ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ನೀವು ಮಾತನ್ನು ಕೊಟ್ಟಿದ್ದೀರಿ ಕರ್ನಾಟಕದ 7 ಕೋಟಿ ಜನರಿಗೆ. ಮತ್ತು ಅವತ್ತು ನೀವು ವಿರೋಧ ಮಾಡದೆ ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಇವತ್ತು ಯಾಕೆ ಜಾತಿ MLAಗಳದವರು ಮೀಟಿಂಗ್ ಕರೀತಾ ಇದ್ದೀರಿ? ಯಾರನ್ನ ಎದುರಿಸ್ಕೊಟ್ಟಿದ್ದೀರಿ ಈಗ? ಅದಕ್ಕೋಸ್ಕರ ನಾವು ಈ ವರದಿ ಸಂಪೂರ್ಣವಾಗಿ ಸರಿ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಅದರಲ್ಲಿ ನ್ಯೂನತೆಗಳಿರ್ತವೆ, ಲೋಪದೋಷಗಳು ಇದ್ದೇ ಇರ್ತದೆ. ಇವತ್ತು ಈಡಿಗ ಸಮುದಾಯ 15 ಲಕ್ಷ ಅಂತ ಹೇಳಿಕೊಂಡಿದ್ದಾರೆ. ಅದೆಂಥ ಮೂರ್ಖತನ! 15 ಲಕ್ಷ, ನಾವು 40 ಲಕ್ಷ, ಅದೊಂದೊಂದು ಒಬ್ಬರೂ ಕೂಡ ಕಮ್ಮಿ ಆಗುವುದಿಲ್ಲ ಅಂತಕ್ಕಂಥ ಅಂಕ ಸಂಖ್ಯೆ ನಮ್ಮ ಕಡೆ ಇದ್ದಾವೆ. ಇವತ್ತು ರಾಜ್ಯದ ಪ್ರಬಲ ಸಮುದಾಯ ಹೇಳ್ತೇವೆ ನಾವೇ ಸಪ್ರೇಟ್ ಸರ್ವೆ ಮಾಡುತ್ತೀವಿ ಅಂತ. ಆದರೆ ನಾವು ಇವತ್ತೊಂದೇ ಸರ್ವೆ ಮಾಡ್ತಾ ಇದ್ದೀವಿ. ನಾವು ಸರ್ವೆ ಈಗ ವಿಮಾನ ಮಟ್ಟಿಯಲ್ಲಿ ಇವತ್ತು ನಾವೇ ಹೋಗ್ತಾ ಇದ್ದೀವಿ ಖುದ್ದು.
ರಾಜ್ಯದ ಸರ್ವೆ ನಾವು ಈಗ ನಿಮ್ಮ ಜೊತೆ ಮಾತನಾಡಿದ ಮೇಲೆ ಅಲ್ಲಿಗೆ ಹೋಗ್ತೀವಿ. ಇವತ್ತು ನಾವೇ ಸರ್ವೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಪ್ರಾರಂಭ ಮಾಡಿಕೊಂಡು ರಾಜ್ಯಾದ್ಯಂತರ ನಾವು ಕೂಡ ಸರ್ವೆ ಮಾಡುತ್ತೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಇಟ್ಟ ಹೆಜ್ಜೆ ಯಾವುದೂ ಕಾರಣಕ್ಕೂ ಕೂಡ ಹಿಂದೆ ತೆಗೆದುಕೊಳ್ಳಬಾರ್ದಂತ ಮೊದಲನೇದು. ಎರಡನೇದು 160 ಕೋಟಿಗಿಂತ ಹತ್ರ 200 ಕೋಟಿ ಖರ್ಚು ಮಾಡಿ ಈ ಜಾತಿ ಸೆನ್ಸಸ್ಸನ್ನು ಮಾಡಿದೆ. ಯಾರ ದುಡ್ಡು? ಯಾರ್ದೋ ದುಡ್ಡು? ಎಲ್ಲಮ್ಮನ ಜಾತ್ರೆ ಅಂತಂದಾಗ 1,35,000 ಟೀಚರ್ಗಳನ್ನೇ ನೀವು ಹಿಡ್ಕೊಂಡು ಮಾಡಿಸಿದ್ದೀರಿ. 6 ವಾರದಲ್ಲಿ 42 ದಿನದೊಳಗಡೆ ಮುಗಿಸಿದ್ದೀರಿ. 3,500 ಮೇಲ್ವಿಚಾರಕರ ಜೊತೆ ಚರ್ಚೆ ಮಾಡಿಕೊಂಡು ಇವತ್ತು ನೀವು ಆ ಮನವಿ ಇದೆಲ್ಲ ತಗೊಂಡ್ಬಂದಿದ್ದೀರಿ. ಅದಕ್ಕೆ ಸರ್ಕಾರ ಎದುರುವ ಪ್ರಶ್ನೆ ಇಲ್ಲ. ಆದರೆ ನನಗಿದರಲ್ಲಿ ಒಂದು ಅನುಮಾನ ಇದೆ. ಈಗ ವೀರಪ್ಪ ಮೊಯ್ಲಿ 2009ನೇ ಇಶ್ಯೂಲ್ಲಿ ಇದು ಜಾತಿ ಸೆನ್ಸಸ್ ಮಾಡಬೇಕು ತಗೊಳ್ಬೇಕು ಅಂತ ಬಂದ ರಾಹುಲ್ ಗಾಂಧಿಯವರು ಬಿಡಲಿಲ್ಲ. ಸೋನಿಯಾ ಗಾಂಧಿಯವರು ಸಂಸತ್ತಲ್ಲಿ ವಿರೋಧ ಮಾಡಿದರು. ಆದರೆ ಈಗ 1 ವರ್ಷದ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ಮಾತೆತ್ತಿದ್ರೆ ಜಾತಿ ಸೆನ್ಸಸ್ ಹೇಳ್ತಾರೆ. ಅದಕ್ಕೆ ನನಗೊಂದು ಅನುಮಾನ ಇದೆ. ಈ ಜಾತಿ ಸೆನ್ಸಸ್ಸನ್ನೇ ತಂದು ಮುಖ್ಯಮಂತ್ರಿಗಳನ್ನೇ ಇಕ್ಕಟ್ಟಲ್ಲಿ ಸಿಗಿಸಿ ಅವರ ರಾಜೀನಾಮೆಯನ್ನು ಪಡೆದು DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಹುನ್ನಾರೋ ಕೂಡ ಇದನ್ನ ಹಿಂದೆ ನಡೆದಿದೆಯಾ ಅಂತಕ್ಕಂಥದ್ದು ನಮಗೆ ಇವತ್ತು ಅನುಮಾನವನ್ನೇ ಕಾಡುತ್ತಾ ಇದೆ. ಯಾಕಂದರೆ UPA ಸರ್ಕಾರ 10 ವರ್ಷ ಕಂಟಿನ್ಯೂ ಇದ್ದು ಆವಾಗ ಜಾತಿ ಸೆನ್ಸಸ್ವಾಗ ನೆನಪಿದ್ದಿಲ್ವಾ? 47ನ ಅನಂತರ ಸುಮಾರು ವರ್ಷಗಳು ನೀವೇ ಆಡಳಿತ ಮಾಡಿದಿರು, ಏನೂ ನೀವು ಮಾಡಲಿಲ್ಲ. 1931 ಬ್ರಿಟಿಷರು ಮಾಡಿದ ಆ ಜಾತಿ ಸೆನ್ಸಸ್ ಆಗಿದ ಅನಂತರ ಇವತ್ತು ಮಾಡಿದ 2012 ಮಾಡಿದ್ದಾರೆ. 12 ಸುಮಾರು 15 ಹತ್ರ 15 ವರ್ಷ ಆಯಿತು. ಈ 15 ವರ್ಷದಲ್ಲಿ ಮಾಡಿ ವರದಿ ಬರಲಿ. ವರದಿ ತಪ್ಪು ಸರಿನೋ ಅದು ಯಾಕೆ ಈ ರಾಜ್ಯದ ಪ್ರಬಲ ಸಮುದಾಯದವರು ಯಾಕೆ ಹೆದರ್ತಾ ಇದ್ದಾರೆ ಅಂದರೆ ಭಯಪಡುವ ಅವಶ್ಯಕತೆಯೇ ಇಲ್ಲ ಎಲ್ಲಿಯೂ ಕೂಡ. ಇವತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತವರ ಹಕ್ಕುಗಳನ್ನೇ ಬೇರೆ ಬೇರೆ ರೂಪದಲ್ಲಿ ಪ್ರಬಲ ಸಮುದಾಯಗಳು ಕಸ್ಕೊಂಡಿರೋದು ಕೂಡ ನಾವು ಇವತ್ತು ನೋಡುತ್ತಾ ಇದ್ದೀವಿ. ಈ ರಾಜ್ಯದ ಎಜುಕೇಷನ್ ಸಿಸ್ಟಮ್, ವಿದ್ಯಾಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು ಇವತ್ತು ಎಲ್ಲಿದೆ? ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಯಾವುದೂ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಹಿಂದಕ್ಕೆ ಸರಿಬಾರದು. ಅವರವರ ಸಮುದಾಯ ಸೆನ್ಸಸ್ ಮಾಡಬೇಕಂತ ಹಾಗೇ ಆಗಲಿ. ನಾವು ಕೂಡ ಈಡಿಗರು ಕೂಡ ಸಪ್ರೇಟಾಗಿ ಇವತ್ತು ಒಂದು ಧರ್ಮ ಇವತ್ತು ಏನು ಕಾಣ್ತಾ ಇದೆ ಅದರಲ್ಲಿ ಕೆಲವೊಂದು ಧರ್ಮಗಳ ಉಪಪಂಗಡಗಳನ್ನೇ ಒಟ್ಟಿಗೆ ಸೇರಿಸಿ ಘೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಲಿಂಗಾಯತ ಸಮುದಾಯದಲ್ಲಿ 104 ಜಾತಿ ಇದ್ದಾವೆ, ಅವ್ರನ್ನ ಬೇರೆ 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 ಒಡೆದಾಕಿ ಮಾಡತಕ್ಕಂಥದ್ದು. ಈಡಿಗರಲ್ಲಿ ನಾವು 25 ಒಳಪಂಗಡ ಇದೆ. ಈಡಿಗರು ಬೇರೆ, ಬಿಲ್ಲವರು ಬೇರೆ, ನಾಮಧಾರಿಗಳು ಬೇರೆ, ಈ ಥರ ಆಗಬಾರದು. ಒಳಪಂಗಡದಲ್ಲಿ ಎಷ್ಟು ಇದ್ರೂ ಕೂಡ ಒಕ್ಕಟ್ಟಾಗಿ ಸೇರಿಸಿಕೊಂಡು ಜಾತಿ ಗಣತೆಯನ್ನು ಹೊರಗಡೆ ತರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತವರು, ಹಿಂದುಳಿದ ವರ್ಗ ಕೂಡ ಇದರಿಂದ ಅನ್ಯಾಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ತಾವು ಈ ರಾಜ್ಯದ ಜನರಿಗೆಲ್ಲರಿಗೂ ಮಾತು ಕೊಟ್ಟಿದ್ದೀರಿ. ಅದಕ್ಕೆ ಯಾರ ಬೆದರಿಕೆಗೂ ಕೂಡ ಬಗ್ಗಬೇಡಿ. ನಿಮ್ಮ ಹಿಂದೆ ಈ ರಾಜ್ಯದ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಭಾಗಗಳು ನಿಮ್ಮ ಜೊತೆ ನಿಂತಿದ್ದೀವಿ. ಮತ್ತು ಲೋಪದೋಷಗಳು ನ್ಯೂನತೆಗಳು ಬಂದಾಗ ನಾವು ಅದನ್ನೇ ಪರಿಶೀಲನೆ ಮಾಡೋಣ, ಅದನ್ನೇ ಸರಿಪಡಿಸೋಣ. ಇದನ್ನೇ ವಿಷಯ ಮಾತಾಡ್ತಕ್ಕಂಥದ್ದು. ಅಲ್ಲ, ನಿಮ್ಮ ಸಮಾಜದ ಸಚಿವರಿದ್ದಾರೆ, ಅವ್ರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ? ಯಾಕಂದ್ರೆ ಲಿಂಗಾಯತ ಒಕ್ಕಲಿಗೆ ಎಲ್ಲ ಶಾಸಕರು ಸಚಿವರು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ನಾನು ಹೇಳ್ತೀನಲ್ಲ, ಈಡಿಗ ಸಮುದಾಯದ ಆಡಳಿತ ಪಕ್ಷದಲ್ಲಿ 6 ಜನ ಇದ್ದಾರೆ. ಇವತ್ತು 6ರಲ್ಲಿ ಒಬ್ಬರು ಮಂತ್ರಿ ಇದ್ದಾರೆ, ಇನ್ನಿಬ್ಬರು MLCಗಳಿದ್ದಾರೆ, ಉಳಿದವರು MLA ಕೂಡ ಇದ್ದಾರೆ. BJP ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ಜನ ಇದ್ದಾರೆ, ಒಬ್ಬ MP ಇದ್ದಾರೆ, ಎಲ್ಲರೂ ಕೂಡ ಮೌನಿ ಭಾವಗಳಾಗಿ ಕೂತಿದ್ದಾರೆ. ಮಧು ಬಂಗಾರಪ್ಪನದೊಂದು ಕೂಡ ಮಾತು ಬಾಯೇ ತೆಗಿಯೋದಿಲ್ಲ. ಅದಕ್ಕೆ ಸಮುದಾಯದ ಕೋಟೆ ಅವ್ರಿಗೂ ಬೇಕು, ಸಮುದಾಯದ ಓಟು ಬೇಕು, ಸಮುದಾಯ ಬೇಡ ಅಂತಕ್ಕಂಥದ್ದು ಇವರ ನಿಲುವು. ಹಾಗಾಗಿ ನಮ್ಮ ಸಮುದಾಯದ ಸ್ವಾರ್ಥಿಗಳಾಗಿರ್ತಕ್ಕಂಥವ್ರನ್ನೇ ಕೂಡ ಈ ಸಮುದಾಯ ಮುಂದಿನ, ಯಾಕಂದರೆ ಎಲ್ಲರೂ ಮೀಟಿಂಗ್ ಕರೀತಾ ಇದೆ, ಎಲ್ಲರೂ ಸಭೆ ಸಮಾರಂಭಗಳು ಮಾಡುತ್ತಾ ಇದೆ. ನಾನೂ ಕೂಡ ಮೀಟಿಂಗ್ ನಾಳೆ ಬ್ಯಾಂಗ್ಳೂರಲ್ಲಿ ಈಡಿಗ ಸಮುದಾಯದ ಇವತ್ತು ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದೇನೆ, ಎಲ್ಲ MLAಗಳದ್ದು ಕರೀತಾ ಇದ್ದೇನೆ. ಇಲ್ಲವಾದರೆ ನೀವು ಈ ಸಮುದಾಯದ ಶಾಸಕರುಗಳು, ಮಂತ್ರಿಗಳಿಗೂ ಕೂಡ ಈ ಸಮುದಾಯ ನಿಮಗೆ ಕ್ಷಮೆ ಕೊಡುವುದಿಲ್ಲ. ನಿಮ್ಮನ್ನೇ ಮುಂದಿನ ಎಲೆಕ್ಷನ್ಗಳು ತಿರಸ್ಕಾರ ಮಾಡತಕ್ಕಂಥದ್ದು ಆಗುತ್ತೆ. ಅದು ಆಗಬೇಡ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳುತ್ತಾ ಇದ್ದೀನಿ. ಇದನ್ನು ನನ್ನ ಮಾತು. ಮತ್ತು ಎರಡನೇ ಒಂದು ಹೇಳಿಬಿಡ್ತೀನಿ. ಮಾನ್ಯ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ನಮ್ಮ ಭಾಳ ಆತ್ಮೀಯರು. ಆ ಸ್ವಾಮೀಜಿಗೆ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಅವರವರಿಗೆ ಹೇಳ್ತಾರಲ್ಲ, ಕುಲಕ್ಕೆ ಕುಲಮೂಲ, ಹೊಲಕ್ಕೆ ಕುಂಡೆತ್ ಮೂಲ ಅಂತ ಹೇಳ್ತಾರಲ್ಲ, ನಮಗೂ ಮಾಡಿದ್ದಾರೆ, ನಮಗೂ ನಮ್ಮಲ್ಲಿ ಒಬ್ಬ ಇದೇ ಥರ ಮಾತಾಡೋರು. ಹಾಗಾಗಿ ಯಾವುದೂ ಸ್ವಾಮೀಜಿಗಳಾಗಲಿ
ಆ ಸ್ವಾಮೀಜಿಗಳ ಕಷ್ಟ ಬಹಳ ದೊಡ್ಡದಿದೆ. ಆ ಸ್ವಾಮೀಜಿಗಳನ್ನೇ ಒಂಟಿಯಾಗಿ ಮಾಡತಕ್ಕಂಥದ್ದು, ಅವರನ್ನೇ ತೇಜೋವಧ ಮಾಡತಕ್ಕಂಥದ್ದು, ಅವರ ಮೇಲೆ ಆರೋಪ ಮಾಡತಕ್ಕಂಥದ್ದು ಯಾವ ರಾಜಕಾರಣಿಗಳಿಗೂ ಅದು ಭೂಷಣವಲ್ಲ. ಒಂದು ವೇಳೆ ನೀವು ಇದೇ ರೀತಿಯಲ್ಲಿ ಸಾಧು ಸಂತರನೆ, ಅದು ಯತ್ನಾಳ್ ಆಗಲಿ, ವಿಜಯಾನಂದ ಕಾಶ್ಯಪರವಾಗಲಿ, ಮಧು ಬಂಗಾರಪ್ಪವರಾಗಲಿ, ಇವರೆಲ್ಲರಿಗೂ ಕೂಡ ಇದೆ ಸ್ವಾಮೀಜಿಗಳ ಮೇಲೆ ಬಂದು ಮಾತನಾಡತಕ್ಕಂಥದ್ದು. ನಿಮಗೆ ಬೈಯೋಕ್ಕೂ ನಿಮಗೆ ಎಲೆಕ್ಷನ್ ಬಂದಾಗ ಸ್ವಾಮೀಜಿಗಳು ಬೇಕು, ಅಲ್ಲಾತ ಸಮಯದಲ್ಲಿ ಸ್ವಾಮೀಜಿಗಳು ಬಾಯಿ ಓಪನ್ ಮಾಡೋ ಸುಮ್ಮನೆ ಇಲ್ಲಿಯೋ ಒಂದು ಕಡೆ ಕುತ್ಕೋಬೇಕು ಅಂತ. ಹಾಗಾಗಿ ಇದೇ ರೀತಿಯಲ್ಲಿ ಅದು ಯಾವುದೋ ಸಮುದಾಯದ ಸ್ವಾಮೀಜಿಗಳಾಗಲಿ, ಯಾವ ಸಮುದಾಯದ ಸ್ವಾಮೀಜಿಗಳನ್ನೇ ಏಕವಚನದಲ್ಲಿ ಮಾತನಾಡಿದರೆ, ಅವ್ರಿಗೆ ಮಾನಸಿಕವಾಗಿ ನೋವುಂಟು ಮಾಡಿದರೆ, ನಾಳೆ ರಾಜ್ಯಾದ್ಯಂತರ ಇರುವ ಸ್ವಾಮೀಜಿಗಳ ಬೀದಿಯಲ್ಲಿ ಇಳಿದು ಮಠವನ್ನು ತೊಲಗಿ ಮತ್ತೆ ಬೇರೆ ಕೆಲಸ ನಾವು ಮಾಡಬೇಕಾಗುತ್ತೆ ಅನ್ನೋದು ಕೂಡ ಈ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ.